ಎಲ್ರಿಗೂ ನಮಸ್ಕಾರ. ನಾನು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಮೆಹಂದಿ ಔಟ್ಫಿಟ್ ಸ್ಟಿಚ್ ಮಾಡೋಕ್ಕೆ ಮೆಟೀರಿಯಲ್ಸ್ ತಗೊಂಬಕ್ಕೆ ಚಿಕ್ಕಪೇಟೆ ಹೋಗಿದ್ದಾಗ ಒಂದು ಲ್ಯಾವೆಂಡರ್ ಕಲರ್ ಮೆಟೀರಿಯಲ್ ತುಂಬ ಇಷ್ಟ ಆಯಿತು. ಯಾವ ಫಂಕ್ಷನಿಗೆ ಅಂತಲ್ಲ, ಸುಮ್ಮನೆ ಅದನ್ನ ತಗೊಂಡಿದ್ದಿದೆ. ತಗೊಂಬತ್ತಿಗೆ ಸ್ಕರ್ಟ್ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ನೆನ್ಸ್ಕೊಂಡಿದ್ದೆ. ಬಟ್ ನಂಗೆ ಟಾಪ್ ಮತ್ತು ಲೈನಿಂಗ್ ಮೆಟೀರಿಯಲ್ ಮಾತ್ರ ಸಿಕ್ತು. ಸೇಮ್ ಕಲರ್ ಇದು ಪ್ಲೇನ್ ಯಾವ ಮೆಟೀರಿಯಲ್ಲು ಅಲ್ಲಿ ಇರಲಿಲ್ಲ. ಸೊ ಸ್ಕರ್ಟಿಗೆ ಇಲ್ಲಿ ಮೆಟೀರಿಯಲ್ ಸಿಕ್ಕಿಲ್ಲ, ಟಾಪ್ ಮತ್ತು ಲೈನಿಂಗ್ ಮೆಟೀರಿಯಲ್ ಮಾತ್ರ ನಾನು ಇಲ್ಲಿ ತಗೊಂಡೆ. ಅದನ್ನು ತಂದಿಟ್ಟು ಸುಮಾರು ದಿನ ಆದಮೇಲೆ ಸ್ಕರ್ಟ್ ಮೆಟೀರಿಯಲ್ ಸಿಕ್ಕತ್ತಕ್ಕಮ್ಮ ಅಂತ ನಾನು ರೂಮಿದ ಹತ್ತಿರ ಇರೋ ಪ್ಲೇಸಲ್ಲೆಲ್ಲ ಹುಡುಗಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಅಂಗಡಿ ಸಿಕ್ತು, ಹೊರಗಿಂದ ಎಲ್ಲ ಮೆಟೀರಿಯಲ್ಸ್ ಚೆಂದ ತೋರ್ತಿತ್ತು. ಅಲ್ಲಿ ಹೋಗಿ ಕಾಂಬತ್ತಿಗೆ ಸೇಮ್ ಕಲರ್ ಇದು ಬೇರೆ ಯಾವುದೂ ಇರಲಿಲ್ಲ, ಬಟ್ ನೆಟ್ಟೆಡ್ ಮೆಟೀರಿಯಲಲ್ಲಿ ಅವೈಲೇಬಲ್ ಇದ್ದಿತ್ತು. ಸೊ ನಾನು ಸ್ಕರ್ಟ್ ಸ್ಟಿಚ್ ಮಾಡೋಕ್ಕೆ ಲ್ಯಾವೆಂಡರ್ ಕಲರ್ ನೆಟ್ಟೆಡ್ ಮೆಟೀರಿಯಲ್ 5.5 ಮೀಟರ್ ತಗೊಂಡಿದ್ದೆ. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಲೈನಿಂಗ್ ಮೆಟೀರಿಯಲ್ ನಾನು ಚಿಕ್ಕಪೇಟೆಗೆ ತಗೊಂಡಿದ್ದೆ. ಈ ಶಾಪಲ್ಲಿ ಬೇರೆ ಬೇರೆ ಥರದ ಬೀಟ್ಸ್ ಮತ್ತು ನಾವು ಡ್ರೆಸ್ಸಿಗೆ ಇಡೋ ಬಾರ್ಡರ್ ಎಲ್ಲ ಅವೈಲೇಬಲ್ ಇದ್ದಿತ್ತು. ಬಟ್ ನಂಗೆ ಈ ಡ್ರೆಸ್ಸಿಗೆ ಯಾವುದು ಬಾರ್ಡರ್ ಎಲ್ಲ ಇಡೋದು ಬೇಡ ಅಂತ ಅನಿಸ್ತು. ಸಿಂಪಲ್ ಆಗಿ ಸ್ಟಿಚ್ ಮಾಡಿಸು ಅಂತ ಅನ್ಸ್ಕೊಂಡೆ. ಎಲ್ಲ ಮೆಟೀರಿಯಲ್ ಎಷ್ಟು ಮೀಟರ್ ತಗೊಂಡೆ ಅಂತ ಕ್ಯಾಪ್ಷನಲ್ಲಿ ಹಾಕಿರುತ್ತೆ. ಇದ್ರ ಔಟ್ಕಮ್ ಹ್ಯಾಂಗೆ ಬಂದಂತ ಕಾಂಬೋಕ್ಕೆ ಪಾರ್ಟ್ 2 ಕಾಣಿ. ಇಷ್ಟ ಇವತ್ತಿನ ವಿಡಿಯೋ. ಫಾಲೋ ಮಾಡೋದು ಮರಿಬೇಡಿ. ಟಾಟಾ.